ಪ್ರಣಾಮಗಳು. ಮೊದಲನೇಗಾಗಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ಮತ್ತು ಗುರುಮಾತಾ ಸ್ವರ್ಣಮಾಲ ಪತ್ರಿ ಅಮ್ಮ ಅವರಿಗೆ ನನ್ನ ಪಾದಾಭಿವಂದನೆಗಳು. ಹಾಗೆ ಇಡೀ ಪ್ರಪಂಚದಲ್ಲಿರೋ ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ಗೆ, ಅಸ್ಟಲ್ ವರ್ಲ್ಡ್ಸ್ ಅಲ್ಲಿರೋ ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ಗೆ ನನ್ನ ವಂದನೆಗಳು. ಸೊ ಮಾಸ್ಟರ್ಸ್, ಇವತ್ತು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಮೈಸೂರು ಅವರಿಂದ ನನಗೆ ಈ ಅವಕಾಶ ನಿಮ್ಮ ಹತ್ರ ಒಂದು ಕಾನ್ಸೆಪ್ಟ್ ಮಾತ್ರ ಹಂಚ್ಕೊಡಿ ಅಂತ ಒಂದು ಅವಕಾಶ ಸಿಕ್ತು ನನಗೆ. ಸೊ ನಿಮ್ಮ ಹತ್ರ ಏನು ಹಂಚ್ಕೋಬೇಕು ಅನ್ಕೊಂಡಿದೀನಿ ಅಂದ್ರೆ ಆತ್ಮ ಪ್ರಗತಿ. ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿಕ್ ಪ್ರಯತ್ನ ಮಾಡೋಣ ಮಾಸ್ಟರ್ಸ್. ನಾವು ಪ್ರತಿದಿನ ಧ್ಯಾನ, ಈ ಸತ್ಸಂಗ, ಸಜ್ಜನ ಸಾಂಗತ್ಯ, ಪ್ರಚಾರ ಇದೆಲ್ಲ ಏನಕ್ಕೆ ಮಾಡ್ತಾ ಇದೀವಿ ನಾವು? ಆತ್ಮ ಪ್ರಗತಿಗೋಸ್ಕರನೇ ಮಾಸ್ಟರ್ಸ್. ಫಸ್ಟ್ ಈ ಆತ್ಮ ಪ್ರಗತಿ ಅಂದ್ರೆ ಏನು? ಇಂಗ್ಲಿಷ್ ಅಲ್ಲಿ ಅಸೆನ್ಷನ್ ಅಂತೀವಿ ನಾವು, ಸೋಲ್ ಅಸೆನ್ಷನ್ ಅಂತೀವಿ, ಸೋಲ್ ಅವೇಕನಿಂಗ್ ಅಂತೀವಿ. ಇರೋ ಸ್ಥಿತಿನಿಂದ ಉನ್ನತ ಸ್ಥಿತಿಗೆ ಹೋಗೋದು ಆತ್ಮ ಪ್ರಗತಿ ಅಂತೀವಿ ನಾವು. ಇದು ಸ್ವಲ್ಪ ಡೀಪ್ ಆಗ ಹೋದ್ರೆ ನಾವು ಈ ಭೂಮಂಡಲಕ್ಕೆ ಬರೋಕ್ ಮುಂಚೆ ನಾವ್ ಇವಾಗ ಎಲ್ಲರಿಗೂ ಗೊತ್ತಿದೆ, ನಾವು ಶರೀರ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಆತ್ಮ ಅನ್ನೋ ಅವಗಾಹನ ಬಂದಿದೆ ಈಗ. ಬಟ್ ಜಸ್ಟ್ ಅಲ್ಲಿಗೆ ಸ್ಟಾಪ್ ಆಗ್ಬಾರ್ದು. ಆ ಆತ್ಮ ಅನ್ನೋ ಅವಗಾಹನ ಬಂದ್ಮೇಲೆ ಆತ್ಮ ಪ್ರಗತಿ ಮೇಲೆ ನಮ್ ಕೆಲಸ ಮಾಡ್ಬೇಕು, ನಮ್ಮ ಸಾಧನೆ ಇರ್ಬೇಕು. ಓಕೆ, ಸೊ ಈ ಆತ್ಮ ಏನ್ ಮಾಡುತ್ತೆ? ಈಗ ಆತ್ಮ ಅಂದ್ರೆ ನಾವೆಲ್ಲರೂ ಆತ್ಮಗಳೇ. ನಾವೇ ಅದಕ್ಕೆ ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು ಅಂತ ಸ್ಟಾರ್ಟ್ ಮಾಡಿದ್ದೀನಿ ನಾನು ಕ್ಲಾಸ್. ಏನಕ್ಕೆ? ವಿ ನೋ ದಟ್ ನಮ್ಗೆಲ್ಲರಿಗೂ ಅವಗಾಹನ ಇದೆ. ಅದು ಅವಗಾಹನಕ್ಕೋಸ್ಕರನೇ ನಾವು ಪ್ರತಿದಿನ ಈ ಸಾಧನೆ ಮಾಡ್ತಾ ಇದೀವಿ. ಸತ್ಯ ಗೊತ್ತಿರೋರ್ ಜೊತೆ ಜೀವನ ಮಾಡ್ತಾ ಇದೀವಿ, ಸಾಂಗತ್ಯ ಮಾಡ್ತಾ ಇದೀವಿ. ಏನಕ್ಕೆ ಇದೆಲ್ಲ ಪ್ರಯತ್ನ ಅಂದ್ರೆ ನನ್ನ ಐಡೆಂಟಿಟಿ, ನಾನು ಯಾರು ಅನ್ನೋ ಅವಗಾಹನ ಸತ್ಯ, ಆತ್ಮೇ ಸತ್ಯ, ಅದೇ ನಾನು. ಬಟ್ ಅಲ್ಲಿಗೆ ಸ್ಟಾಪ್ ಆಗ್ಬಾರ್ದು. ನಮ್ದು ಆತ್ಮ ಪ್ರಗತಿ, ಇರೋ ಸ್ಥಿತಿನಿಂದ ಉನ್ನತ ಸ್ಥಿತಿಗೆ ಪ್ರಯಾಣ ಮಾಡೋದೇ ಆತ್ಮ ಪ್ರಗತಿ ಅಂತೀವಿ. ಸೊ ಜನರಲ್ ಆಗಿ ಏನ್ ಮಾಡುತ್ತೆ ಅನ್ನೋದು ಏನಾಗುತ್ತೆ ಅಂತ ಹೇಳ್ತೀನಿ. ಇವಾಗ ಉನ್ನತ ಲೋಕಗಳಿಂದ ಆತ್ಮ ಎಲ್ಲಿಂದ? ಹೈಯರ್ ವರ್ಲ್ಡ್ಸ್ ನಿಂದಾನೇ ನಾವು ಇಲ್ಲಿಗೆ ಬರ್ತೀವಿ. ನಾವು ಬರೋಕ್ ಮುಂಚೆ ಏನ್ ಮಾಡ್ತೀವಿ ನಾವು? ಏನಕ್ಕೆ ಬರ್ತೀವಿ ನಾವು ಇಲ್ಲಿಗೆ? ಅದು ಫಸ್ಟ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಉನ್ನತ ಲೋಕದಲ್ಲಿ ನಾವೊಂದು ಪ್ರಣಾಳಿಕೆ ಹಾಕೊಂತೀವಿ ಕ್ಲಿಯರ್ ಆಗಿ. ನಾನು ಭೂಮಂಡಲಕ್ಕೆ ಈ ಶರೀರನ ತಗೊಂಡೋಗಿ ಅಲ್ಲಿ ನಾನು ಆತ್ಮ ಪ್ರಗತಿಗೆ, ಅಂದ್ರೆ ಈ ಆತ್ಮ ಅಸೆನ್ಷನ್ ಅಂದ್ರೆ ಆ ಉನ್ನತ ಸ್ಥಿತಿಗೆ ತಲುಪೋಸ್ಕರ ಅದಕ್ಕೆ ಸಂಬಂಧಪಟ್ಟಿರೋ ಸಾಧನೆಗಳನ್ನ ನಾನು ಮಾಡಿ ನಾನು ಆ ಹೈಯೆಸ್ಟ್ ಸ್ಟೇಟ್, ಆ ಪರಬ್ರಹ್ಮ ಸ್ಥಿತಿಗೆ ನಾನು ಸೇರ್ತೀನಿ ಅದೆಲ್ಲ ನಾವು ಕ್ಲಿಯರ್ ಆಗಿ ಪ್ರಣಾಳಿಕೆ ಹಾಕೊಂಡು ಭೂಮಂಡಲಕ್ಕೆ ಬಂದ ತಕ್ಷಣ, ಅಂದ್ರೆ ತಾಯಿ ಗರ್ಭದಿಂದ ಹೊರಗಡೆ ಬಂದ ತಕ್ಷಣ ಮರ್ತೋಗ್ತೀವಿ. ಮತ್ತೆ ಇಲ್ಲಿ ಬಂದು ಏನೇನೋ ಏನು ಮಾಡ್ಬೇಕೋ ಅದು ಮಾಡೋದಿಲ್ಲ, ಏನು ಮಾಡಬಾರ್ದು ಅದು ಮಾಡಿ ಮತ್ತೆ ನಾವು ಶರೀರ ಬಿಟ್ಟು ಹೈಯರ್ ವರ್ಲ್ಡ್ಸ್ ಹೋದ್ಮೇಲೆ ಅಯ್ಯೋ ನಾನು ಏನ್ ಪ್ಲಾನ್ ಮಾಡ್ಕೊಂಡಿದ್ದೆ, ರಿಹಾರ್ಸಲ್ಸ್ ಮಾಡ್ಕೊಂಡಿದ್ದೆ, ಕ್ಲಿಯರ್ ಆಗಿ ಪ್ರಣಾಳಿಕೆ ಹಾಕೊಂಡಿದ್ದೆ, ಆ ಪ್ರಣಾಳಿಕೆ ಪ್ರಕಾರ ಒಂದೂನು ಮಾಡಿಲ್ಲ.
ಅಲ್ಲಿ ಹೋಗಿ ರಿಗ್ರೆಟ್ ಆಗ್ತೀವಿ ನಾವು. ಸೊ ಓನ್ಲಿ ಪಿರಮಿಡ್ ಮಾಸ್ಟರ್ಸ್ ಮಾತ್ರನೇ ಕರೆಕ್ಟ್ ಆಗಿ ಅವ್ರು ಬಂದು ಭೂಲೋಕಕ್ಕೆ ಬರೋಕ್ ಮುಂಚೆ ಅವ್ರು ಏನ್ ಪ್ರಣಾಳಿಕೆ ಹಾಕೊಂಡಿರ್ತಾರೋ ಆ ಪ್ರಣಾಳಿಕೆ ಪ್ರಕಾರ ಅವರು ಜೀವಿಸಿ ಅವರ ಪ್ರಣಾಳಿಕೆ ಕಂಪ್ಲೀಟ್ ಸಕ್ಸಸ್ಫುಲ್ ಆಗಿ ಮುಗಿಸಿ ಮತ್ತೆ ಅವರ ಹೈಯರ್ ವರ್ಲ್ಡ್ಸ್ ಹೋಗಿ ಮತ್ತೆ ಅಲ್ಲಿ ಉನ್ನತ ಲೋಕಗಳಲ್ಲಿ ಮಾಡ್ಬೇಕಾಗಿರೋ ಕೆಲಸಗಳು ಸಹ ಸೃಷ್ಟಿಕರ್ತಾಗಿ ಕೆಲಸಗಳು ಮಾಡ್ತಾ ಆನಂದವಾಗಿ ಅವರು ಭೂಲೋಕ ಪ್ರಯಾಣ ಮುಗಿಸ್ತಾರೆ ಮಾಸ್ಟರ್ಸ್. ದಟ್ ಇಸ್ ಪಿರಮಿಡ್ ಮಾಸ್ಟರ್. ಇದು ನಾನು ಜಸ್ಟ್ ಒಂದು ಜನರಲ್ ಆಗಿ ಅಂದ್ರೆ ಹೇಗೆ ನಮ್ಮ ಲೈಫ್ ಹೆಂಗಿರುತ್ತೆ ಅನ್ನೋದು ಒಂದು ಓವರ್ ಆಲ್ ಒಂದು ಗ್ಲಿಮ್ಸ್ ಕೊಟ್ಟಿದ್ದು. ಈಗ ಇನ್ನೂ ಸ್ವಲ್ಪ ಡೀಪ್ ಆಗಿ ಹೋಗೋಣ. ಪ್ರತಿಯೊಬ್ಬರು ಇದು ಮರ್ತೋಗ್ತೀವಿ ನಾವೇನು ಈ ಶರೀರ ಜನನ ಅಂದ್ರೆ ಏನು? ಆತ್ಮ ಶರೀರ ಒಳಗಡೆ ಪ್ರವೇಶ ಮಾಡೋದನ್ನು ಜನನ ಅಂತೀವಿ. ಅದೇ ಆತ್ಮ ಈ ಶರೀರನ ಬಿಡುವಾಗ ಅದು ಮರಣ ಅಂತ. ಈ ಕ್ಲಾರಿಟಿ ನಮ್ಗೆ ಯಾವಾಗ್ಲೂ ಇರ್ಬೇಕು ಮಾಸ್ಟರ್ಸ್. ಅಂದ್ರೆ ಆತ್ಮಕ್ಕೂ ಜನನ ಇಲ್ಲ, ಮರಣನೂ ಇಲ್ಲ. ಬಟ್ ಇಲ್ಲಿ ಆಶ್ಚರ್ಯವಾದ ವಿಷಯ ಏನಂದ್ರೆ ಈ ಯಕ್ಷ ಪ್ರಶ್ನೆಗಳಂತ ಇದೆಯಲ್ಲ, ಆ ಯಕ್ಷ ಪ್ರಶ್ನೆಗಳಲ್ಲಿ ಒಂದು ಯಕ್ಷರು ಒಂದು ಪ್ರಶ್ನೆ ಯುಧಿಷ್ಠಿರರಿಗೆ ಹೇಳ್ತಾರೆ. ಈ ಮಾನವರು ಎಲ್ಲರೂ ಇದಾರಲ್ಲ, ಇವರೆಲ್ಲರಲ್ಲಿ ಈಗ ಏನು ಆಶ್ಚರ್ಯವಾದ ವಿಷಯ ಏನಿದೆ ನಿಮ್ ಪ್ರಕಾರ? ಇವಾಗ ಈ ಭೂಲೋಕದಲ್ಲಿ 8 ಬಿಲಿಯನ್ ಪೀಪಲ್ ಇದ್ದಾರೆ ಮಾಸ್ಟರ್ಸ್. ಇವೆಲ್ಲರಲ್ಲಿ ನೀವು ಆಶ್ಚರ್ಯವಾದ ವಿಷಯ ನಿಮ್ ಪ್ರಕಾರ ಏನಿರ್ಬೋದು ವಿಷಯ ಅಂತ ಕೇಳ್ತಾರೆ. ಅವಾಗ ಯುಧಿಷ್ಠಿರ ಹೇಳ್ತಾರೆ, ಆಶ್ಚರ್ಯವಾದ ವಿಷಯ ಏನಂದ್ರೆ ಎಲ್ಲರೂ ಮರಣ ಆಗ್ತಾ ಇದ್ದಾರೆ, ಅಂತ ಮರಣ ಆಗ್ತಾ ಇದ್ದಾರೆ ಅನ್ನೋದೇ ಆಶ್ಚರ್ಯವಾಗಿ ನೋಡೋದು. ಮತ್ತೆ ನನಗೆ ಮರಣ ಇಲ್ಲ ಅಂತ ಅನ್ಕೊಳ್ಳೋದು ಆಶ್ಚರ್ಯವಾದ ವಿಷಯ ಅಂತ ಹೇಳ್ತಾರೆ. ಮಾನವರೆಲ್ಲರೂ ಹೇಗೆ ಇದಾರಂದ್ರೆ ಅವರವರ ಸ್ಥಿತಿಯಲ್ಲಿ, ಅಯ್ಯೋ ಅವ್ರ ಮನೆಯಲ್ಲಿ ಸತ್ತೋಗ್ತಾ ಇದಾರೆ, ಇಲ್ಲಿ ಇವ್ರು ಸತ್ತೋಗ್ತಾ ಇದಾರೆ, ಅವ್ರು ಸತ್ತೋಗ್ತಾ ಇದಾರೆ, ಇವ್ರು ಬಟ್ ಅಲ್ಲಿ ನಾನು ಒಂದಿನ ಸತ್ತೋಗ್ತೀನಿ ಅನ್ನ ಅರಿವೇ ಅಂದ್ರೆ ಅದು ಒಂಥರ ವಿಚಿತ್ರವಾಗಿ ನಾವು ನೋಡ್ತಾ ಇರ್ತೀವಿ. ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಇಲ್ಲಾಗಿದೆ, ಅಲ್ಲಾಗಿದೆ ಅಂತ. ಯಾಕೆಂದ್ರೆ ಯಾವುದೋ ಒಂದಿನ ನನಗೂ ಅದು ಆತರ ಆಗುತ್ತೆ ಅನ್ನೋದು ಮರಿತೀವಿ ನಾವು. ಅದೇ ಆಶ್ಚರ್ಯವಾದ ವಿಷಯ ಅಂತ ಯುಧಿಷ್ಠಿರರು ಹೇಳ್ತಾರೆ. ಏಕೆ ಅಂದ್ರೆ ಈ ಶರೀರ ಅನ್ನೋದು ಯಾವುದೋ ಒಂದಿನ ನಾವು ಬಿಡ್ಲೇಬೇಕು. ಇವತ್ತು ಅವರು ಬಿಟ್ಟಿದ್ದಾರೆ. ಅವ್ರ ಪ್ರಣಾಳಿಕೆ ಅಂದ್ರೆ ಅವ್ರ ಪ್ರಣಾಳಿಕೆ ಪ್ರಕಾರ, ಜನ್ಮ ಪ್ರಣಾಳಿಕೆ ಪ್ರಕಾರ ಅದು ಕಂಪ್ಲೀಟ್ ಆಗಿದೆ. ಅವ್ರು ಬಿಟ್ಟಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಅವರು? ಎಲ್ಲಿಂದ ಬಂದಿದಾರೋ ಮತ್ತೆ ಅಲ್ಲಿಗೆ ಹೋಗಿದ್ದಾರೆ. ಇದೆಲ್ಲ ಈ ಭೂಲೋಕ ಯಾತ್ರೆ ಅನ್ನೋದು ಒಂದು ಟೆಂಪರರಿ ವಿಸಿಟರ್ಸ್ ನಾವು ಅಷ್ಟೇ. ಒಂದು ನಾಟಕ ತರ ಆಡ್ತಾ ಈ ಜ್ಞಾನ ತಗೊಂತ ನಮ್ಮ ಆತ್ಮ ಪ್ರಗತಿನ ಹೆಚ್ಚು ಮಾಡ್ಕೊಂತ ಆನಂದವಾಗಿ ನಾವು
ಶರೀರನ ಬಿಟ್ಟು ಹೋಗ್ಬೇಕಾಗತ್ತೆ. ಬಟ್ ಆ ಸ್ಥಿತಿಯಲ್ಲಿ ಇದೀವ? ಇಲ್ಲ. ಅಯ್ಯೋ ಮರಣ ಇದೆ ಅನ್ನೋ ದುಃಖ ನಮ್ಗೆ. ಏನಕ್ಕೆ ಅಂದ್ರೆ ಅಜ್ಞಾನ. ನಾನು ಒಂದಿನ ಅದೇ ತರ ಆಗುತ್ತೆ, ನಮ್ಮ ಮಕ್ಳು ಅದೇ ಆಗ್ತಾರೆ, ನಮ್ಮ ಪೇರೆಂಟ್ಸ್ ನಾವ್ ಏನ್ಕೊಂತೀವಿ ಇದೇ ನಮ್ಮ ಭೂಲೋಕನೇ ನಂದು ಅನ್ನೋ ಅಟ್ಯಾಚ್ ತರ ನಮ್ದು ಜೀವಿಸ್ತಾ ಇದೀವಿ ಪ್ರತಿಯೊಬ್ರು ಅಷ್ಟೇ. ಈಗ ನಾನೇ ಅನ್ಕೊಳ್ಳಿ ಬೆಂಗಳೂರಲ್ಲಿ ಇದ್ದೀನಿ, ಸೊ ಇದು ನಂದೇ ಮನೆ. ಕರ್ನಾಟಕ ಅಲ್ಲಿ ಇಲ್ಲಿ ಯಲಹಂಕ ನಂದ ಇದು ಓನ್ಲಿ ಜಸ್ಟ್ ಈಗ ಅವ್ರ ಅನುಭವ, ಏನ್ ಅನುಭವ ತಗೊಂಡು ನನ್ನ ಆತ್ಮ ಪ್ರಗತಿಗೋಸ್ಕರ ನಾನು ಇಲ್ಲಿ ಜೀವಂತವಾಗಿದ್ದೀನಿ ಅಷ್ಟೇ ಬಿಟ್ಟು, ಆ ಆತ್ಮ ಪ್ರಗತಿಗೋಸ್ಕರ ನಾನು ಒಬ್ಬ ಫ್ಯಾಮಿಲಿನಿ ಅಟ್ಯಾಚ್ ಆಗಿದ್ದೀನಿ, ಒಂದು ಸೊಸೈಟಿಗೆ ಅಟ್ಯಾಚ್ ಆಗಿದ್ದೀನಿ, ಒಂದು ಫ್ರೆಂಡ್ಸಿಗೆ ಅಟ್ಯಾಚ್ ಆಗಿದ್ದೀನಿ, ಒಂದು PSSM ಸೊಸೈಟಿಸಿ ಕನೆಕ್ಟ್ ಆಗಿದ್ದೀನಿ. ಇದೆಲ್ಲ ಏನಕ್ಕೆ? ಜಸ್ಟ್ ನಮ್ಮ. ಬಟ್ ಆಶ್ಚರ್ಯವಾದ ವಿಷಯ ಏನಂದ್ರೆ ಇದೊಂದೇ ಅಲ್ಲ, ನಾವು ಇಲ್ಲಿ ಒಂದು ಪ್ರಣಾಳಿಕೆ ಹಾಕೊಂಡು ರಿಹಾರ್ಸಲ್ಸ್ ಮಾಡ್ಕೊಂಡು ಹೈಯರ್ ವರ್ಲ್ಡ್ಸ್ ಅಲ್ಲಿ ನಾನು ಇದೆಲ್ಲ ಮಾಡ್ತೀನಿ ಅನ್ನೋ ಒಂದು ಪ್ರಣಾಳಿಕೆ ಹಾಕೊಂಡು ಭೂಮಂಡಲಕ್ಕೆ ಬಂದ ತಕ್ಷಣ ಯಾವ ಪ್ರಣಾಳಿಕೆ ಪ್ರಕಾರ ಏನು ಮಾಡಲ್ಲ, ಮಾಡ್ಬೇಕಾಗಿರೋದು ಮಾಡಲ್ಲ, ಏನ್ ಮಾಡಬಾರ್ದು ಅದು ಮಾಡಿ, ಅದೇ ಆಶ್ಚರ್ಯವಾದ ವಿಷಯ ಮಾಸ್ಟರ್ಸ್. ಸೆಕೆಂಡ್ ಏನು, ನಾನು ಭೂಮಂಡಲಕ್ಕೆ ಬರೋದು ಏನ್ ಪ್ರಣಾಳಿಕೆ ಸತ್ಯ ಅಂತ ತಿಳ್ಕೊಳ್ಳಕ್ಕೆ ಅಂತ ಬಂದು ನಾವು ಅದ್ರ ಬಗ್ಗೆ ಸಾಧನ ಪ್ರಾಕ್ಟೀಸೇ ಮಾಡೋದಿಲ್ಲ ಮಾಸ್ಟರ್ಸ್. ಅದೇ ಆಶ್ಚರ್ಯವಾದ, ಅದು ಇನ್ನೊಂದು ಆಶ್ಚರ್ಯವಾದ ವಿಷಯ. ಸತ್ಯ ತಿಳ್ಕೊಳ್ಳಕ್ಕೆ ಮತ್ತೆ ಏನು, ನಾನೇ ಭಗವಂತ, ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅನ್ನ ಸ್ಥಿತಿ, ಆ ಜ್ಞಾನ, ಆ ಅವೇರ್ನೆಸ್, ಆ ಸ್ಥಿತಿನ ತಲುಪ್ಕೊಳ್ಳೋಕೋಸ್ಕರ ನಾನು ಭೂಮಂಡಲಕ್ಕೆ ಬಂದ್ಬಿಟ್ಟು ನಾನು ಆ ಕೆಲಸ, ಆ ಸಾಧನೆ ಬಿಟ್ಟು ಏನೇನೋ ಮಾಡಿ ರಸಾಭಾಸ ಮಾಡ್ಕೊಂಡು ಲೈಫ್ ಎಲ್ಲ ಹಾಳು ಮಾಡ್ಕೊಂಡು ಇದು ಅನದರ ಆಶ್ಚರ್ಯ ವಿಷಯ. ಇನ್ನೊಂದೇನು, ಪ್ರಾಣಿಗಳನ್ನು ಹಿಂಸೆ ಮಾಡೋದು, ಆ ಅವ್ರು ಬೇರೆ ನಾನು ಬೇರೆ ಅಂತ ಆ ಪ್ರಾಣಿಗಳಿಗೆ ಸಿಕ್ಕಾಪಟ್ಟೆ ನೋವು ಕೊಟ್ಟು ಹಿಂಸೆ ಮಾಡಿ ಕೊಂದ್ಬಿಟ್ಟು ಎಷ್ಟೋ ನಾವು ಕರ್ಮ ಮಾಡ್ತಾ ಇದೀವಿ. ನಾವು ಆ ಪ್ರಾಣಿಗಳ ತರನೇ ಆ ಪ್ರಾಣಿಗಳಿಗೆ ಸಪೋರ್ಟ್ ಮಾಡ್ತಾ ನಾವು ಆ ಪ್ರಾಣಿಗಳಿಗೆ ಈ ಫ್ರೆಂಡ್ಸ್ ತರ ನೋಡ್ಕೊಂಡು ನಮ್ ತರನೇ ಅದು ಜೀವನದಲ್ಲಿ ಇದೆ, ಈ ಒಂದು ಪ್ರಣಾಳಿಕೆ ಹಾಕೊಂಡು ಬಂದಿದೆ ಅನ್ನೋ ಅವಗಾಹನೆ ಮರ್ತು ಬಿಟ್ಟು ಹಿಂಸೆ ಮಾಡಿ ಕೊಂದು ನೋವು ಕೊಟ್ಟು ಅದೇ ಮಾಡ್ತಾ ಇದೀವಿ ಅಂದ್ರೆ ಇದೇ ಆಶ್ಚರ್ಯವಾದ ವಿಷಯ. ಸೊ ನಾವು ಆನಂದವಾಗಿ ಜೀವನ ಮಾಡೋದು ಬಂದಿದೀವಿ ಇಲ್ಲಿ, ಬಟ್ ಆನಂದವಾಗಿ ಜೀವನ ಮಾಡ್ತಾ ಇದೀವ? ಪ್ರಣಾಳಿಕೆಯಲ್ಲಿ ಏನು, ಭೂಮಂಡಲಕ್ಕೆ ಬಂದು ಪ್ರತಿ ಕ್ಷಣ ಆನಂದವಾಗಿ ಜೀವನ ಮಾಡೋಕ್ಕೋಸ್ಕರನೇ ಪ್ರಣಾಳಿಕೆ ಹಾಕೊಂಡು ಭೂಮಂಡಲಕ್ಕೆ ಬರ್ತೀವಿ. ಇಲ್ಲಿ ಪ್ರತಿ ಕ್ಷಣ ನಾವು ದುಃಖದಲ್ಲೇ ಜೀವನ ಮಾಡ್ತಾ ಇದ್ವಿ. ಇದೇ ಆಶ್ಚರ್ಯವಾದ ವಿಷಯ. ಇದಕ್ಕೆಲ್ಲದಕ್ಕೆ ಕಾರಣ ಏನಂದ್ರೆ ಅಜ್ಞಾನ. ಆ ಪ್ರಣಾಳಿಕೆ ನಿಮ್ಗೆ ಆತ್ಮ ಪ್ರಗತಿ, ಆತ್ಮ ಪ್ರಣಾಳಿಕೆ, ಆ ನಾವ್ ಏನ್ ಅನ್ಕೊಂಡು ಭೂಮಂಡಲಕ್ಕೆ ಬಂದೆವೋ ಅದೇ ನಾವು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಮಾಸ್ಟರ್ಸ್? ಧ್ಯಾನ ಮಾಡಿದ್ರೇನೆ ನಿಮ್ಮ ಪ್ರಣಾಳಿಕೆ ಓಪನ್ ಹೋಗತ್ತೆ. ಅದೇ ಆಕಾಶಕ್ ರೆಕಾರ್ಡ್ಸ್. ಇಲ್ಲ ಅಂದ್ರೆ ಹೆಂಗ್ ಗೊತ್ತಾಗತ್ತೆ? ಹೌ ಯು ವಿಲ್ ನೋ ನಿಮ್ಮ ಪ್ರಣಾಳಿಕೆ? ಮನಸ್ಸಿಗೆ ಅತೀತ ಸ್ಥಿತಿ ಹೋಗ್ಬೇಕು, ಮನಸ್ಸು ಶೂನ್ಯ ಆಗೋವರೆಗೂ ನಿಮ್ಮ ಪ್ರಣಾಳಿಕೆ ನಿಮ್ಗೆ ಓಪನ್ ಆಗಲ್ಲ. ಆಶ್ಚರ್ಯ ಅನ್ವಾಂಟೆಡ್ ಅಂದ್ರೆ ಏನ್ ಮಾಡ್ಬೇಕು ಅದ್ ಮಾಡಲ್ಲ, ಏನು ಮಾಡಬಾರ್ದು ಅದ್ ಮಾಡ್ತೀರಾ. ಅದಕ್ಕೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಧ್ಯಾನ ಅನ್ನೋದು. ಸೊ ನಾವು ಯಾವಾಗ ನಮ್ದು ಸಕ್ಸಸ್ಫುಲ್ ಭೂಲೋಕಕ್ಕೆ ಬಂದ ಮೇಲೆ ನಮ್ಮ ಪ್ರಣಾಳಿಕೆ ಕನೆಕ್ಟ್ ಆಗಿ, ಏನು ಪ್ರಣಾಳಿಕೆ ನಮ್ದು
ನಾನೇ ಆ ಮೂಲ ಚೈತನ್ಯ. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಮಮಾತ್ಮ ಸರ್ವಭೂತಾತ್ಮ ಸರ್ವಂ ಕಲ್ವಿದಂ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ. ಆ ಮೂಲ ಚೈತನ್ಯ ನಾನೇ ಅನ್ನ ಅವಗಾಹನ ಅಂದ್ರೆ ಈ ಕಣ್ಣಿಗೆ ಕಾಣಿಸ್ತಾ ಇರೋ ಈ ಶರೀರ ಅಲ್ಲ, ನಾನು ಈ ಮನಸ್ಸಲ್ಲ, ಈ ಬುದ್ಧಿ ಅಲ್ಲ, ಆತ್ಮೇ ಪರಬ್ರಹ್ಮ. ಆ ಸ್ಥಿತಿನ ತಲುಪ್ಕೊಳ್ಳಿಕ್ಕೋಸ್ಕರ ಈ ಶರೀರ ನಾವು ತಗೊಂಡ್ಬಂದಿದೀವಿ ಮಾಸ್ಟರ್ಸ್. ಸೊ ಇಲ್ಲಿಗೆ ಬಂದ್ಮೇಲೆ ಆ ಪ್ರಣಾಳಿಕೆ ಮೇಲೆ ನಾವು ಯಾವಾಗ ಈ ಶರೀರ ಬಿಡೋಕ್ ಮುಂಚೆನೆ ಕಂಪ್ಲೀಟ್ ಈ ವರ್ಕ್ಸ್ ಎಲ್ಲ ಮಾಡಿ ಅಹಂ ಬ್ರಹ್ಮಾಸ್ಮಿ, ನಾನೇ ಇಲ್ಲ, ಎಲ್ಲ ನಾನೇ, ತತ್ವಮಸಿ, ನಾನು ಆ ಭಗವಂತರನ್ನ ನಾನೇ, ಎಲ್ಲರಲ್ಲೂ ಭಗವಂತರಿದ್ದಾರೆ ಅನ್ನೋ ಅವಗಾಹನతో ನೀವು ಕಂಪ್ಲೀಟ್ ಆಗಿ ಆ ಸ್ಥಿತಿಯಲ್ಲಿ ಜೀವಿಸ್ತಾ ಬಾಡಿ ವೆಕೇಟ್ ಮಾಡೋಕ್ ಮುಂಚೆನೆ ಈ ಜ್ಞಾನ ಎಲ್ಲ ತಿಳ್ಕೊಂಡು ಮರಣಾನಂತರ ಜೀವನ ಹೇಗಿರುತ್ತೋ, ಏನು ನೀವು ಅಲ್ಲಿ ಹೋಗಿ ಪ್ರಣಾಳಿಕೆಯನ್ನ ಹಾಕೊಂಡ್ರೆ ಪ್ರಣಾಳಿಕೆಯನ್ನ ಮಾಡಿಲ್ಲ ಅನ್ನೋ ರಿಗ್ರೆಟ್ ಅಲ್ಲ, ಮುಂಚೆ ಆ ಪ್ರಣಾಳಿಕೆ ಪ್ರಕಾರ ನೀವು ಜೀವನ ಮಾಡಿ ಶರೀರ ಒಳಗೆ ಬಿಡೋಕ್ ಮುಂಚೆನೆ ಆ ಎಕ್ಸ್ಪೀರಿಯನ್ಸ್ ಅನುಭವ ಆ ಬ್ರಹ್ಮಭಾವನದಿಂದ ಜೀವನ ಮಾಡಿದೀರಾ, ಮರಣಾನಂತರ ಈಗ ನೀವು ಮತ್ತೆ ಬರೋ ಅವಶ್ಯಕತೆ ಇಲ್ಲ, ಭೂಲೋಕ ಯಾತ್ರೆ ಕಂಪ್ಲೀಷನ್ ಮಾಡಿಸ್ತೀವಿ. ನೀವು ಮರಣಾನಂತರದ ಮೇಲೆ ನೀವು ಪ್ರಣಾಳಿಕೆ ನೋಡ್ಕೊಂಡ್ರೆ ಅಯ್ಯಪ್ಪ ಏನೋ ಪ್ರಣಾಳಿಕೆ ಹಾಕೊಂಡ್ರೆ ಸುರೇಂದ್ರ ಕುಮಾರ್ ನಿಮ್ಗೆ ಯಾಕೆಪ್ಪ ನೀವು ಏನೇ ಕೊಟ್ಟಿದೀವಿ, ನೀವೇ ರಿಹಾರ್ಸಲ್ ಮಾಡ್ಕೊಂಡು ಮತ್ತೆ ಅಲ್ಲಿ ಹೋಗಿ ನೀವ್ ಏನ್ ಮಾಡಿದೀರಾ, ಮತ್ತೆ ಏನಂತಾರೆ, ಮತ್ತೆ ಹೋಗಪ್ಪ ಸುರೇಂದ್ರ ಕುಮಾರ್ ಹೋಗಿ, ನೀವು ಕ್ಲಾಸ್ ಮಾಡಿರ್ಬೋದು, ಏನ್ ಮಾಡಿದ್ರಿ ಬಟ್ ಭಾವನ ನೀವು ಬ್ರಹ್ಮ ಭಾವನ ಎಲ್ಲಿ ಜೀವನ ಮಾಡಿದೀರಾ. ಸೊ ಏನೇ ಹೇಳ್ತಾ ಇದೀನಿ ಅಂದ್ರೆ ಆತ್ಮ ಅಂದ್ರೆ ಈಗ ಕಾರ್ಯ ಕಾರಣ ಸಂಬಂಧ ಅನ್ನೋದು ಕ್ಲಾರಿಟಿ ಇರ್ಬೇಕು ಮಾಸ್ಟರ್ಸ್ ನಮ್ಗೆ. ಅಂದ್ರೆ ಕಾರ್ಯ ಕಾರಣ, ಸೊ ಕಾರಣ ಅನ್ನೋದು ಒಂದು ವಿತ್ತನ ಆದ್ರೆ, ಒಂದು ಸೀಡ್ ಆದ್ರೆ, ಕಾರ್ಯ ಅನ್ನೋದು ವೃಕ್ಷ ಮಾಸ್ಟರ್ಸ್. ಓಕೆ, ಸೊ ಅಂದ್ರೆ ಆ ವೃಕ್ಷದಲ್ಲೇ ಆ ಆ ವೃಕ್ಷನಿಂದನೇ ನಾವು ಈ ಸಾಧನ ಮಾಡ್ತಾ ಆ ವಿತ್ತನ ಅಂದ್ರೆ ಆ ಕಾರಣ ನಾವು ತಿಳ್ಕೊಬೇಕು ಮಾಸ್ಟರ್ಸ್. ಅದೇ ಈ ಜೀವನ, ನಾವು ನಡೀತಾ ಇರೋ ಜೀವನ, ನಾವು ಮಾಡ್ತಾ ಇರೋ ಈ ಸಾಧನ, ಇದೆಲ್ಲ ಏನಕ್ಕೆ ಸಾಧನ ಮಾಡಿ ಜೀವನದಲ್ಲಿ ಎಲ್ಲಾ ತಿಳ್ಕೊಂಡು ಈ ಧ್ಯಾನ ಮಾಡ್ತಾ, ಸ್ವಾಧ್ಯಾಯ ಮಾಡ್ತಾ, ಸಜ್ಜನ ಸಾಂಗತ್ಯ ಮಾಡ್ತಾ, ಈ ಪ್ರಚಾರ ಮಾಡ್ತಾ ನಮ್ಮ ಪ್ರಣಾಳಿಕೆಗೆ ಕನೆಕ್ಟ್ ಆಗ್ತೀವಿ ಮಾಸ್ಟರ್ಸ್. ಅದೇ ಆ ವಿತ್ತನ ಕಾರಣ ಅಂದ್ರೆ ಕಾರ್ಯದಲ್ಲಿ ಕಾರಣ ಅನ್ನೋದು ಆಲ್ರೆಡಿ ಇನ್ಸೈಡ್ ಇರುತ್ತೆ, ಬಟ್ ಅದನ್ನ ನೀವು ತೆಗಿಬೇಕಂದ್ರೆ ಯು ಹ್ಯಾವ್ ಟು ಡೂ ಎಫರ್ಟ್. ಇವಾಗ ವೃಕ್ಷ ಹೆಂಗ್ ಬರುತ್ತೆ, ಸಾಗು ಮಾಡ್ತಾರಲ್ಲ ಎಲ್ಲ, ಅದು ನೀರ್ ಹಾಕಿ ಗೊಬ್ಬರ ಹಾಕಿ ಏನೋ ಒಂದು ಎಲ್ಲ ಅದು ಒಂದು ಪ್ರಾಸೆಸ್ ಆದ್ಮೇಲೆನೆ ಇವಾಗ ಆಪಲ್ ಸೀಡ್ ಹಾಕಿದ್ರೆ ಆಪಲ್ ಬರ್ಬೇಕು ಅಂದ್ರೆ ಅದಕ್ಕೆ ಏನೇನ್ ನಾವು ಪ್ರೊಸೆಸ್ ಮಾಡ್ತೀವೋ ಆ ತರ ನನ್ನ ಪ್ರಣಾಳಿಕೆ ನನ್ಗೆ ಗೊತ್ತಾಗ್ಬೇಕಂದ್ರೆ ನಾನು ಸಾಧನೆ ಮಾಡ್ಬೇಕು. ಓಕೆ, ಸೊ ಏನಿದು ಆತ್ಮ ಪ್ರಗತಿ ಅಂದ್ರೆ ಉನ್ನತ ಸ್ಥಿತಿನಿಂದ ಉನ್ನತ ಸ್ಥಿತಿ. ಏನು ಉನ್ನತ ಸ್ಥಿತಿ ಅಂದ್ರೆ ನಾವು ಭೂಮಂಡಲ ಫಸ್ಟ್ ಟೈಮ್ ಬರುವಾಗ ತಮೋಗುಣ ಅನ್ನೋದು ಆ ತತ್ವಗಳಿರುತ್ತೆ ಮಾಸ್ಟರ್ಸ್. ಶೇಷವಾತ್ಮ, ಬಾಲಾತ್ಮ, ಯೌವನಾತ್ಮ, ಪ್ರೌಢಾತ್ಮ, ವೃದ್ಧಾತ್ಮ, ಮುಕ್ತಾತ್ಮ, ಪರಮಾತ್ಮ, ಇಷ್ಟು ಇರುತ್ತೆ ಮಾಸ್ಟರ್ಸ್ ಸ್ಟೇಜಸ್. ಗುಣಗಳ ಮೇಲೆ ನೋಡಿದ್ರೆ ಶೇಷವಾತ್ಮ ಅಂದ್ರೆ ತಮೋ ಗುಣ,
ಆತರ ರಜೋಗುಣ, ಸಾತ್ವಿಕ ಗುಣ, ಶುದ್ಧ ಸಾತ್ವಿಕ ಗುಣ, ನಿರ್ಗುಣ. ಸೊ ಈ ಆತ್ಮ ಏನ್ ಮಾಡೋದು, ಒಂದು ಪ್ರಣಾಳಿ ಹಾಕೊಂಡ್ ಬರುತ್ತೆ. ನಾನು ಈ ಜನ್ಮದಲ್ಲಿ ಫಸ್ಟ್ ಶೇಷವಾತ್ಮ ಅಂದ್ರೆ ತಮೋ ಗುಣ ಅನುಭವಗಳು ತಗೊಳ್ತೀನಿ ನಾನು. ಆ ಅನುಭವಗಳು ತಗೊಂಡು ಆದ್ಮೇಲೆ ಅದ್ರಲ್ಲಿ ಒಂದು ಜ್ಞಾನ ತಗೊಂಡು ಆಗ ಹೋಯ್ತು, ಮುಗಿಸ್ಕೊಂಡು ಮತ್ತೆ ಬಾಡಿ ವೇಕೇಟ್ ಮಾಡಿ ಮತ್ತೆ ಹೈಯರ್ ವರ್ಲ್ಡ್ಸ್ ಹೋಗಿ ಎಸ್ ನನ್ ತಮ್ಮ ಗುಣ ಕಂಪ್ಲೀಟ್ ಆಗಿದೆ, ಈಗ ನಾನು ರಜೋಗುಣ ಅನುಭವಗಳು ತಗೊಂತೀನಿ ಅಂತ ಮತ್ತೆ ಆ ತರ ಫ್ಯಾಮಿಲಿ ಸೆಲೆಕ್ಟ್ ಮಾಡ್ಕೊಂಡು ಆ ತರ ಸಿಚುವೇಶನ್ಸ್ ಕ್ರಿಯೇಷನ್ ಮಾಡ್ಕೊಂಡು ಆ ರಜೋಗುಣಕ್ಕೆ ಸಂಬಂಧಪಟ್ಟಿರೋ ಅನುಭವಗಳೆಲ್ಲ ಕೆಲವು ಜನ್ಮಗಳು ತಗೊಂಡು ಅನುಭವಿಸಿ ಮತ್ತೆ ತಮೋ ಗುಣ, ರಜೋಗುಣ, ಸಾತ್ವಿಕ ಗುಣಗಳು. ಸೊ ಆ ತರ ಈ ಆತ್ಮ ಅನ್ನೋದು ಏನ್ ಮಾಡತ್ತಂದ್ರೆ ಯಾವಾಗ್ಲೂ ಈ ಅದೇ ಆತ್ಮ ಪ್ರಗತಿ ಅನ್ನೋದಂದ್ರೆ ಉನ್ನತ ಸ್ಥಿತಿನಿಂದ ಉನ್ನತಿ, ಅಂದ್ರೆ ಒನ್ ಸ್ಟೆಪ್ ಬೈ ಸ್ಟೆಪ್. ಡೈರೆಕ್ಟ್ ಮೂಲಾಧಾರದಿಂದ ನಾನು ಸಹಸ್ರಾರಕ್ಕೆ ನಾವು LKG ಪಾಸ್ ಆಗ್ಬೇಕಲ್ಲ. ನಾವು ನಾರ್ಮಲ್ ಪ್ರಪಂಚಿಕ ಎಜುಕೇಶನ್ ಅಲ್ಲಿ ಹೆಂಗಿರುತ್ತೆ, ಫಸ್ಟ್ ಏನ್ ಮಾಡ್ತೀವಿ ನಾವು, LKG ಪಾಸ್ ಆಗ್ಬೇಕು, UKG ಪಾಸ್ ಆಗ್ಬೇಕು, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್, ಸ್ಕೂಲ್ಗೆಲ್ಲ ಆದ್ಮೇಲೆ ಕಾಲೇಜ್, ಫಸ್ಟ್ ಪ್ರೈಮರಿ ಸ್ಕೂಲ್, ಮತ್ತೆ ಹೈಸ್ಕೂಲ್, ಮತ್ತೆ ಕಾಲೇಜ್ ಆದ್ಮೇಲೆ PhD. ಆ ತರ ಹೆಂಗಿರುತ್ತೋ ನಮ್ಮ ಆತ್ಮ ಪ್ರಗತಿ ಅಂದ್ರೆ ಚೆನ್ನಾಗಿ ನಿಂತ್ಕೊಳ್ಳಿ. ಆತ್ಮ ಪ್ರಗತಿಯಲ್ಲಿನೂ ಈ ತರ ಶೇಷವಾತ್ಮ, ಕಾಲಾತ್ಮ, ಪ್ರೌಢಾತ್ಮ, ಯವನಾತ್ಮ, ವೃದ್ಧಾತ್ಮ, ಮುಕ್ತಾತ್ಮ, ಆಮೇಲೆ ಪರಮಾತ್ಮ. ಅಲ್ಟಿಮೇಟ್ ಗೋಲ್ ಏನು ಮಾಸ್ಟರ್ಸ್, ಆ ಪರಮಾತ್ಮ ಸ್ಥಿತಿ. ಸೊ ನಾನು ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ ಇದು ನಾವು ಮರಿಬಾರದು. ನೀವೇ ಚೆಕ್ ಮಾಡ್ಕೋಬೇಕು ಯಾವ್ದ ತರ ನೀವು ಅನುಭವಗಳು. ಓನ್ಲಿ ನಾವು ಬಂದಿರೋದು ಈ ಶರೀರನ ತಗೊಂಡ್ ಬಂದಿರೋದು ಅನುಭವಕ್ಕೋಸ್ಕರನೇ. ಆ ನಮ್ಮ ಇರೋ ಸ್ಥಿತಿನಿಂದ ಉನ್ನತ ಸ್ಥಿತಿಗೆ ತಲುಪಕ್ಕೋಸ್ಕರನೇ ನಾವು ಬಂದಿರೋದು ಮಾಸ್ಟರ್ಸ್. ಸೊ ಏನು ಸತ್ಯ ತಿಳ್ಕೊಳ್ಳೋಕ್ಕೋಸ್ಕರ ಫಸ್ಟ್ ಶರೀರ ತಮೋಗುಣ ಅಂದ್ರೆ ಶರೀರ ಭ್ರಾಂತಿ ಮಾಸ್ಟರ್ಸ್, ಶರೀರನೇ ನಾನು ಅನ್ನ ಜೀವಿಸ್ತೀವಿ ನಾವು. ಮತ್ತೆ ಆ ರಜೋಗುಣ ಅಂದ್ರೆ ಆ ಮನಸ್ಸಿಗೆ ಸಂಬಂಧಪಟ್ಟಿರೋದು, ಆ ತರ ಬುದ್ಧಿಗೆ. ಸೊ ಆ ತರ ನಾವು ಮಣಿಪೂರಕ ಚಕ್ರ, ಇದು ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧ, ಆಜ್ಞೆ, ಸಹಸ್ರಾರ ಸೇಮ್. ನಾನು ಇವಾಗ ಹೇಳಿರೋದು ಚಕ್ರಾಸ ಅಂದ್ರೇನೆ ಆ ಸ್ಥಿತಿಗಳು ಹೇಳಿದ್ದೀನಿ, ಮತ್ತೆ ಈ ಗುಣಗಳು ಹೇಳಿದ್ದೀನಿ. ಇದೆಲ್ಲ ಕ್ಲಿಸ್ಟರ್ ಕ್ಲಿಯರ್ ಆಗಿ ನಮ್ಗೆ ಕ್ಲಾರಿಟಿ ಇರಬೇಕು. ಬಟ್ ಇದೆಲ್ಲದು ನಾವು ಅಸೆಂಡ್ ಆಗ್ಬೇಕಂದ್ರೆ ಮಾಡ್ಬೇಕಾಗಿರೋ ಪ್ರೊಸೆಸ್ ಒಂದೇ, ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಧ್ಯಾನ ಪ್ರಚಾರ ಇದ್ರೆ ಆತ್ಮಕ್ಕೆ ಲಾಭ ಪ್ರಗತಿ ಆಗುತ್ತೆ. ಶರೀರಕ್ಕೆ ಲಾಭ ನಾವು ಆಲ್ರೆಡಿ ಜ್ಞಾನ ನಮ್ಮ ಹತ್ರ ಇದೆ, ಅದು ನೀವು ಹೇಳೋದು ಅವಶ್ಯಕತೆನೇ ಇಲ್ಲ. ಆಟೋಮ್ಯಾಟಿಕ್ ನೀವು ಮಾಡ್ತೀರಾ, ಜಾಬ್ ಮಾಡ್ತೀರಾ, ಸ್ನಾನ ಮಾಡ್ತೀರಾ, ಟಿಫನ್ ಮಾಡ್ತೀರಾ, ಲಂಚ್ ಮಾಡ್ತೀರಾ, ಡಿನ್ನರ್ ಮಾಡ್ತೀರಾ, ಒಳ್ಳೆ ಡ್ರೆಸ್ ಮಾಡ್ಕೊಂತೀರಾ. ಇದೇನು ಹೇಳೋ ಅವಶ್ಯಕತೆನೇ ಇಲ್ಲ, ಆಟೋಮ್ಯಾಟಿಕ್ ಆಗಿ ನಿಮ್ಗೆ ಆ ಜ್ಞಾನ ಇದೆ. ಬಟ್ ಎರಡಿದೆ ಅಲ್ಲ ಈ ಶರೀರದಲ್ಲಿ, ಈ ಶರೀರ ಇದೆ, ಮನಸ್ಸಿದೆ, ಬುದ್ಧಿ ಇದೆ, ಆತ್ಮ ಇದೆ. ಅದಕ್ಕೆಲ್ಲ ಆತ್ಮಕ್ಕೇನು ನಾವು ಆತ್ಮಧರ್ಮ ಇದೆಯಲ್ಲ ಅದೇ ಮೇನು. ಶರೀರ ತಗೊಂಡ್ ಬಂದಿರೋದು ಆತ್ಮ ಧರ್ಮನ್ನು ಪಾಲಿಸ್ಕೋಸ್ಕರ ಬಂದಿದ್ವಿ, ಬಟ್ ಆತ್ಮ ಅನ್ನೋದೇ ಮರ್ತು ಬಿಟ್ಟಿದೀವಲ್ಲ ನಾವು. ಸೊ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಭೂಲೋಕಕ್ಕೆ ಬಂದು ಪಿರಮಿಡ್ ಮಾಸ್ಟರ್ಸ್ ಹೆಂಗಿರ್ತಾರಂದ್ರೆ ಮಹಾತ್ಮರು ಮಾಸ್ಟರ್ಸ್, ಪಿರಮಿಡ್ ಮಾಸ್ಟರ್ಸ್ ಅಂದ್ರೆ ಅವರು ಬಂದಿರೋದು ಅವ್ರ ಪ್ರಣಾಳಿಕೆ ಏನು, ಬೇರೆ ಅವರಿಗೆ ಹಂಚ್ಬೇಕು ಅನ್ನೋದು ಈ ಜ್ಞಾನ, ಈ ಸತ್ಯ ತಿಳಿಸ್ಬೇಕು. ಎಲ್ಲರಲ್ಲಿನೂ ಆತ್ಮ ಇದೆ, ನೀವು ಶರೀರ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ನೀವು ಆತ್ಮೇ ಪರಬ್ರಹ್ಮ. ನೀವು ಅಸತ್ಯನಿಂದ ಸತ್ಯದ ಕಡೆ ಪ್ರಯಾಣ ಮಾಡಿ, ಅಜ್ಞಾನದಿಂದ ಜ್ಞಾನದ ಕಡೆ ಪ್ರಯಾಣ ಮಾಡಿ, ಅಸತೋಮ ಸರ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋಮ ಅಮೃತಂಗಮಯ. ಓಕೆ, ಸೊ ಈ ತರ
ಅವಗಾಹನ ಕೊಡೋದಕ್ಕೋಸ್ಕರ ಪಿರಮಿಡ್ ಮಾಸ್ಟರ್ಸ್ ಬಂದು ಅವ್ರ ಪ್ರಣಾಳಿಕೆ ಮುಗಿಸಿ ಮತ್ತೆ ಹೈಯರ್ ವರ್ಲ್ಡ್ಸ್ ಹೋದ್ಮೇಲೆ ಹೈಯರ್ ವರ್ಲ್ಡ್ಸ್ ಅಲ್ಲಿ ಏನ್ ಮಾಡ್ತಾರೆ ಅವರು ಸಹ ಸೃಷ್ಟಿಕರ್ತರಾಗಿ ಕೆಲಸ ಮಾಡ್ತಾರೆ ಈ ಪಿರಮಿಡ್ ಮಾಸ್ಟರ್ಸ್. ಆ ಅದೊಂದೇ ಅಲ್ಲ, ಮತ್ತೆ ಅಲ್ಲಿ ಕಾಸ್ಮಿಕ್ ಗವರ್ನೆನ್ಸ್ ಅಂತ ಇರುತ್ತೆ ಮಾಸ್ಟರ್ಸ್. ಇವಾಗ ಪಾರ್ಲಿಮೆಂಟ್ ಅಂದ್ರೆ ಹೆಂಗಿರುತ್ತೋ ಡೆಲ್ಲಿ ಈ ಗವರ್ಮೆಂಟ್, ಆ ತರನೇ ಕಾಸ್ಮಿಕ್ ಗವರ್ನೆನ್ಸ್ ಶಂಬಾಲ ಅಲ್ಲಿ ಹೋಗಿ ನಾವು ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ವರ್ಕ್ ಮಾಡಿ ಅದ್ರಲ್ಲಿ ಡಿಫ್ರೆಂಟ್ ಕಿಂಗ್ಡಮ್ಸ್, ಇವಾಗ ಹ್ಯೂಮನ್ ಕಿಂಗ್ಡಮ್ ಅದು ಒಂದು ಕೆಲಸ ಇರುತ್ತೆ, ಎನಿಮಲ್ ಕಿಂಗ್ಡಮ್, ಪ್ಲಾಂಟ್ ಕಿಂಗ್ಡಮ್, ಎಲ್ಲಿ ಬೇಕಾದ್ರೆ ನಾವು ಗವರ್ನಿಂಗ್ ಅಂದ್ರೆ ಆ ಗವರ್ನಮೆಂಟ್ ಅಲ್ಲಿ ನಾವು ಹೋಗಿ ಅಲ್ಲಿ ವರ್ಕ್ ಮಾಡ್ತೀವಿ. ಯಾಕಂದ್ರೆ ನಿಮ್ ಪಾಠ ಕಲಿಯೋದು ಆಯ್ತು, ಕಲಿಸೋದು ಆಯ್ತು. ಈಗ ನೆಕ್ಸ್ಟ್ ಏನಿದೆ, ಜಸ್ಟ್ ಆ ಅಲ್ಲಿ ಕೆಲವರು ಸಹ ಸೃಷ್ಟಿಕರ್ತರಾಗಿ ಮಾಡ್ತಾರೆ, ಕೆಲವರು ಮತ್ತೆ ಈ ತರ ಅವಧೂತ ತರ ಪತ್ರಿಜಿ ಅವರೆಲ್ಲ ಬಂದು ನಮ್ಗೆ ಮತ್ತೆ ಜ್ಞಾನ ಕೊಡಕ್ಕೂ ಬರ್ಬೋದು ನಾವು. ಓಕೆ, ಸೊ ಆತ್ಮ ಪ್ರಗತಿ ಅಂದ್ರೆ ಏನು? ಉನ್ನತ ಸ್ಥಿತಿನಿಂದ ಉನ್ನತ ಸ್ಥಿತಿಗೆ. ಫಾರ್ ಎಕ್ಸಾಂಪಲ್ ನಾವು ಈಗ ಶ್ರೀರಾಮ ಅವರು ಬಾಡಿ ವೇಕೇಟ್ ಮಾಡಕ್ ಅಂದ್ರೆ ಅವ್ರು ಭೂಲೋಕಕ್ಕೆ ಬರ್ತಾರಲ್ಲ, ಅವ್ರದ್ದೆಲ್ಲ ಮುಗಿಸಿ ಹೋಗಕ್ ಮುಂಚೆ ಇವರು ಆಂಜನೇಯ ಪರಮ ಭಕ್ತರಲ್ಲ ಶ್ರೀರಾಮ, ಆಂಜನೇಯ ಬಂದು ಕೇಳ್ತಾರೆ, ಸ್ವಾಮಿ ನೀವು ಬಾಡಿ ವೇಕೇಟ್ ಮಾಡ್ತಾ ಇದ್ದೀರಾ, ಈಗ ನಂದೇನು ಪ್ರಣಾಳಿಕೆ ಅಂದ್ರೆ, ನಾಯನ ನಿನ್ನ ಪ್ರಣಾಳಿಕೆ ಏನಿಲ್ಲ, ನೀವು ಇಲ್ಲೇ ಭೂಲೋಕದಲ್ಲೇ ನೀವು ಇರ್ಬೇಕು, ಚಿರಂಜೀವಿಯಾಗಿ ಇದ್ದು ಇಲ್ಲಿ ಎಲ್ಲರಿಗೂ ಆತ್ಮ ಜ್ಞಾನ ಎಲ್ಲರಿಗೂ ಎನ್ಲೈಟನ್ ಮಾಡೋದೇ ನಿಮ್ ಕೆಲಸ. ನೀವ್ ಇಲ್ಲೇ ಇದ್ದು ಚಿರಂಜೀವಿ ಆಗಿದ್ದು ಎಲ್ಲರಿಗೂ ಈ ಭೂಲೋಕದಲ್ಲಿ ಎಷ್ಟೋ ಈ ಅಜ್ಞಾನ ಇನ್ನೂ ಇದೆ, ಇವ್ರಿಗೆಲ್ಲರಿಗೂ ಜ್ಞಾನ ಕೊಟ್ಟು ಒಂದು ಮಾರ್ಗದರ್ಶನ ಮಾಡೋ ತರ ನೀವು ಇಲ್ಲೇ ಕಂಟಿನ್ಯೂ ಮಾಡಿ ಅಂತ ಅವ್ರಿಗೆ ಹೇಳ್ತಾರೆ ಮಾಸ್ಟರ್ಸ್. ಅವ್ರ ಪ್ರಣಾಳಿಕೆ ಅದು ಆನಂದ, ಆ ಪ್ರಣಾಳಿಕೆನ ಅವ್ರಿಗೆ ಅವೇರ್ನೆಸ್ ಇಲ್ಲ, ಅದಕ್ಕೆ ಹೇಳ್ತಾರೆ ಅಷ್ಟೇ, ಹೇಳಿ ಅವರು ಹೋಗ್ತಾರೆ. ಸೊ ಆನಂದವಾಗಿ ಅವರು ಆ ಪ್ರಣಾಳಿಕೆನ ಇವತ್ತುವರೆಗೂ ನಾವು ನೋಡ್ತಾ ಇದೀವಲ್ಲ, ಆಂಜನೇಯ ಸ್ವಾಮಿ ಫೋಟೋ ಎಲ್ಲಾ ಕಡೆ ನಾವು ಪೂಜೆ ಯಾಕೆ ಮಾಡ್ತೀವಿ, ಅವ್ರು ಇದ್ದಾರೆ, ಅವರು ವಿಭೀಷಣರು ಇಲ್ಲೇ ಇದ್ದಾರೆ, ಪರಶುರಾಮ ಇಲ್ಲೇ ಇದ್ದಾರೆ, ಆತರ ಅಶ್ವತ್ಥಾಮನು ಇಲ್ಲೇ ಇದ್ದಾರೆ. ಅವ್ರು ಯಾಕೆ ಇದ್ದಾರೆ? ಅವ್ರ ಪ್ರಣಾಳಿಕೆ ಅದು. ನಮ್ಮಂತ ಅವ್ರಿಗೆ ಎಲ್ಲಾರ ಅಜ್ಞಾನದಿಂದ ಜ್ಞಾನದ ಕಡೆ ಪ್ರಯಾಣ ಮಾಡಕ್ಕೋಸ್ಕರ ಅವರು ಇಲ್ಲೇ ಭೂಲೋಕದಲ್ಲೇ ನಮ್ ಜೊತೆನೇ ಇದ್ದಾರೆ ಮಾಸ್ಟರ್ಸ್. ಸೊ ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಅಟ್ ಬಾಟಮ್ ಲೈನ್, ಆ ಪ್ರಣಾಳಿಕೆ ಶರೀರ ಬಿಟ್ಟದಾದ್ಮೇಲೆ ನಿಮ್ಗೆ ಅದು ರಿವೀಲ್ ಆದ್ರೆ ಏನು ಉಪಯೋಗ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಮಾಸ್ಟರ್ಸ್. ನೀವು ಪುನರಪಿ ಜನನ ಪುನರಪಿ ಮರಣ, ಮತ್ತೆ ಬರ್ತೀವಿ ಮತ್ತೆ ಹೋಗ್ತಾ ಇರ್ತೀವಿ, ಬಟ್ ನಿಮ್ಮ ಆತ್ಮ ಪುರೋಗಮನ ಆಗಲ್ಲ, ಅಲ್ಲೇ ಇರ್ತೀರ ನೀವು. ಸೊ ಇವಾಗ ನನ್ನ ಏನು ನಿಮ್ಮ ಹತ್ರ ಹಂಚುತ್ತಾ ಇದ್ದೀನಿ ಇವಾಗ, ಇದು ನನ್ನ ಆತ್ಮಸ್ಥಿತಿನ ನಾನು ಹೆಚ್ಚು ಮಾಡ್ಕೊಳ್ಳೋಕೋಸ್ಕರ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ, ನಾನು ಮರಿಬಾರ್ದು ಅಂತ. ನೀವೇನೋ ಅನ್ಕೊಂಡು ಸಾರಿ ಎಷ್ಟು ಬೆಂಗಳೂರಿನಿಂದ ಬಂದಿದ್ದು ಈ ಝೂಮ್ ಅಲ್ಲಿ ಮಾಡಿ ಬಂದು ಟೈಮ್ ನನ್ಗೋಸ್ಕರ ಮಾಡ್ತಾ ಇದ್ದೀನಿ, ನನಗೋಸ್ಕರ ನಾನ್ ಮಾಡ್ತಾ ಇದ್ದೀನಿ. ಈ ತರ ಮಾಡ್ತಾ ಮಾತಾಡ್ತಾ ಹೇಳ್ತಾ ಕ್ಲಾಸ್ ಮಾಡ್ತಾ ಸಜ್ಜನ ಸಾಂಗತ್ಯ ಮಾಡ್ತಾ ಧ್ಯಾನ ಮಾಡ್ತಾ ಈ ತರ ಮಾಡುವ ಅವಾಗ ನಾನೇನು ನನ್ನ ಪ್ರಣಾಳಿಕೆಗೆ ನಾನು ಕನೆಕ್ಟ್ ಆಗ್ತೀನಿ, ನಾನು ಯಾರು ಅನ್ನೋ ಅವಗಾಹನ ನಾನು ಸ್ಥಿತಿಯಲ್ಲಿ ಜೀವನ ಮಾಡ್ತೀನಿ. ಮತ್ತೆ ನಾನು ಆ ಪರಬ್ರಹ್ಮ ತತ್ವ ಮರಿಯಲ್ಲ. ಎಲ್ಲರಲ್ಲಿನೂ ಏನು ಪರಬ್ರಹ್ಮ ತತ್ವ ಅಂದ್ರೇನು? ಒನ್ನೆಸ್. ಅಹಂ ಬ್ರಹ್ಮಾಸ್ಮಿ, ನಾನೇ ಭಗವಂತ. ತತ್ವಮಸಿ, ನೀವು ಭಗವಂತರೇ. ನಾನು ಏನಾಗಿದ್ದೀನೋ ಅದೇ ನೀವಾಗಿದ್ದೀರಾ. ಮಮಾತ್ಮ ಸರ್ವಭೂತ, ನನ್ನಲ್ಲಿರೋದು ಆತ್ಮನೇ ಎಲ್ಲಾ ಭೂಮಂಡಲದಲ್ಲಿರೋ ಪ್ರತಿಯೊಂದು ಜೀವಿಯಲ್ಲಿ ಇದೆ. ಅವಾಗ ಏನಾಗುತ್ತೆ, ನನ್ನ ನೋಡೋ ದೃಷ್ಟಿ ಏನಾಗುತ್ತೆ, ಎಲ್ಲರಲ್ಲೂ ಪ್ರೇಮ ತತ್ವನೇ ಇರುತ್ತೆ. ಎಲ್ಲಾ ಕಡೆ ನಾನೇ ಇರುವಾಗ ಕೋಪ ಬರೋಕೆ ಚಾನ್ಸ್ ಇದೆ? ಕೋಪ, ದ್ವೇಷ, ಅಸೂಯೆ ಇವೆಲ್ಲ ಇರೋದಿಲ್ಲ ಮಾಸ್ಟರ್ಸ್. ಸೊ
ಸತ್ಯದ ಕಡೆ ನಮ್ಮ ಪ್ರಯಾಣ ಮಾಸ್ಟರ್ಸ್, ಇದು ಮರಿಬಾರದು. ಸೊ ಅದರಿಂದ ನೀವು ಏನಕ್ಕೋಸ್ಕರ ನೀವು ಜಾಯ್ನ್ ಆಗ್ತಾ ಇದ್ದೀರಾ ಪ್ರತಿದಿನ ಈ ಝೂಮ್ ಅಲ್ಲಿ, ಪ್ರತಿದಿನ 4 ಗಂಟೆನಿಂದ ನೀವು 6 ಗಂಟೆವರೆಗೂ ಈ ತರ ಧ್ಯಾನ ಮಾಡ್ತಾ ಇದ್ದೀರಾ, ಮತ್ತೆ 1/2 ಇದು ಸಜ್ಜನ ಸಾಂಗತ್ಯ, ಇದು ಸತ್ಸಂಗ ಮಾಡ್ತಾ ಇದ್ದೀರಾ, ಮತ್ತೆ ಸಜ್ಜನ ಸಾಂಗತ್ಯ ಮಾಡ್ತಾ ಏನಕ್ಕೋಸ್ಕರ, ಏನೋ ನಾವು ಒಂದು ಕುಟುಂಬ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಆರ್ಥಿಕ ಸಮಸ್ಯೆಗೋಸ್ಕರ ಬಂದಿರ್ಬೋದು ನೀವು, ಬಟ್ ಅದೆಲ್ಲ ಮಾಸ್ಟರ್ಸ್ ನಿಮ್ ಪ್ರಣಾಳಿಕ. ಅದು ಸಮಸ್ಯೆ ನಿಮ್ಗೆ ಕಾಣಿಸ್ತಾ ಇರೋದು ಏನಿಗೆ, ನಿಮ್ಮ ಪ್ರಣಾಳಿಕೆಗೆ ನೀವು ಕನೆಕ್ಟ್ ಆಗಿ, ನಿಮ್ಮ ಜನ್ಮ ಪ್ರಣಾಳಿಕೆ ಕನೆಕ್ಟ್ ಆಗಿ ಅನ್ನೋ ಉದ್ದೇಶದಿಂದ ಆ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ನೀವು ಅದ್ರ ಮೇಲೇನೆ ದೃಷ್ಟಿ ಇಟ್ರೆ ನಿಮ್ಮ ಪ್ರಣಾಳಿಕೆ ಕನೆಕ್ಟ್ ಆಗಲ್ಲ. ನಿಮ್ಮ ದೃಷ್ಟಿ ಏನಿರ್ಬೇಕು, ನನ್ನ ಪ್ರಣಾಳಿಕೆ ಏನು, ನನ್ನ ಜನ್ಮ ಪ್ರಣಾಳಿಕೆ, ನನ್ನ ಆಕಾಶಿಕ ರೆಕಾರ್ಡ್ಸ್, ನನ್ನ ಶಂಬಾಲ ಎಂಟ್ರಿ ಆಗ್ಬೇಕು, ನನ್ಗೆ ಗೊತ್ತಾಗ್ಬೇಕು, ನಾನು ಆ ಪ್ರಣಾಳಿಕೆ ಮುಗಿಸೇ ನಾನು ಈ ಬಾಡಿ ವೇಕೇಟ್ ಮಾಡ್ತೀನಿ ಅನ್ನೋದು ತಗೊಂಡು ಇದೇ ಜನ್ಮ ಕೊನೆ ಮಾಡಿ. ಪಿರಮಿಡ್ ಮಾಸ್ಟರ್ಸ್ ಅಂದ್ರೆ ಏನು ಮಾಸ್ಟರ್ಸ್? ಅವರು ಚೆನ್ನಾಗಿ ಮಹಾತ್ಮರು, ಅವ್ರ ಮುಂಚೆನೆ ಹೇಳ್ತಾರೆ, ನನ್ನ ಪರ್ಪಸ್, ನಾನು ಏನ್ ಪ್ರಣಾಳಿಕೆ ಹಾಕೊಂಡು ನಾನು ಮುಗಿಸಿದೀನಿ, ಈಗ ನಾನು ರೆಡಿ ಆಗಿದ್ದೀನಿ ಬಾಡಿ ವೇಕೇಟ್ ಮಾಡಕ್ಕೆ. ದಟ್ ಈಸ್ ಅನ್ಲೈಟೆಂಡ್ ಮಾಸ್ಟರ್. ಯಾವಾಗ ಆ ಸ್ಥಿತಿಯಲ್ಲಿ ಜೀವನ ಮಾಡ್ತೀವೋ ಭೂಲೋಕ ಯಾತ್ರೆ ಫಿನಿಶ್ಡ್ ಮಾಸ್ಟರ್ಸ್. ಅದೇ ನಮ್ಗೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಸಂಸ್ಥಾಪಕರಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರು ಪ್ರತಿ ಕ್ಷಣ ಸತ್ಯ ದರ್ಶನ, ಇದರಲ್ಲಿ ಓನ್ಲಿ ಸ್ಪಿರಿಚುವಲ್ ಸೈಂಟಿಸ್ಟ್ ಸೃಷ್ಟಿ ಮಾಡಬೇಕು. ಧ್ಯಾನ ಜಗತ್, ಪಿರಮಿಡ್ ಜಗತ್, ಶಾಖಾಹಾರ ಜಗತ್, ಅದರಲ್ಲಿ ಮೇನ್ ಆಗಿ ಶಾಖಾಹಾರ ಜಗತ್ತು, ಪ್ರತಿಯೊಬ್ಬರು ಶಾಖಾಹಾರಿಗಳು ಆಗ್ಬೇಕು ನಮಗೆ ಅವರ ಲಕ್ಷ್ಯ. ಥ್ಯಾಂಕ್ ಯು ಮಾಸ್ಟರ್ಸ್. ಸೊ ಇದು ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಇವತ್ತು ನನಗೆ ಅವಕಾಶ ಕೊಟ್ಟಿದ್ದು PSSM ಮೈಸೂರು ಅವರಿಗೆ, ಝೂಮ್ ಅಲ್ಲಿ ಜಾಯ್ನ್ ಆಗಿರೋ ಮಾಸ್ಟರ್ಸ್, ಯೂಟ್ಯೂಬ್ ಅಲ್ಲಿ ಜಾಯ್ನ್ ಆಗಿರೋ ಮಾಸ್ಟರ್ಸ್ಗೆ, ಅಸ್ಟಲ್ ವರ್ಲ್ಡ್ಸ್ ಅಲ್ಲಿ ಜಾಯ್ನ್ ಆಗಿರೋ ಮಾಸ್ಟರ್ಸ್ಗೆ ಅನಂತ ಕೋಟಿ ಆತ್ಮಪೂರ್ಣ ಸಲ್ಲಿಸ್ತಾ ನಾನು ಈ 2 ಮಾತು ಮುಗಿಸ್ತಾ ಇದ್ದೀನಿ. ಒಂದು ಅನೌನ್ಸ್ಮೆಂಟ್ ಹೇಳೋಣ ಅಂತ ನಾನು ಆಲ್ರೆಡಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಅವಿನಯ್ ಸರ್ ಹತ್ರ, ಹೇಳ್ತೀನಿ. ಇವಾಗ 108 ವೆಜಿಟೇರಿಯನ್ ರ್ಯಾಲೀಸ್ ಒಂದೇ ದಿನದಲ್ಲಿ ಕರ್ನಾಟಕದಾದ್ಯಂತ 108 ಲೊಕೇಶನ್ಸ್ ಅಲ್ಲಿ ನಡಿಬೇಕು ಅನ್ನೋ ಒಂದು ಪತ್ರಿಜಿ ಅವರ ಸಂಕಲ್ಪ. ಅದು 25 ಮೇ 2025 ಇದೇ ನಡೆಯುತ್ತೆ ಮಾಸ್ಟರ್ಸ್. ಅದ್ರ ಪರವಾಗಿ ಆಲ್ರೆಡಿ ನಾನು ಒಂದು ಫ್ಲೈಯರ್ ಕಳ್ಸಿದೀನಿ ಮಾಸ್ಟರ್ಸ್, ಕೆಲವು ಮಾಸ್ಟರ್ಸ್ ರೀಚ್ ಆಗಿರ್ಬೋದು. ವಿಶ್ವಾಮಿತ್ರ ಲೈಟ್ ಫೌಂಡೇಶನ್ ವತಿಯಿಂದ ಇದು ಇಂಟ್ಯೂಷನ್ ಮೆಸೇಜ್ ಮುಖಾಂತರನೇ ಒಂದು ಗೂಗಲ್ ಫಾರ್ಮ್ ಅನ್ನೋದು ಒಂದು ಪೋಸ್ಟ್ ಮಾಡಿದೀವಿ. ಎಲ್ಲಾದ್ರೂ ಆಗ್ಲಿ ಈ ಸುವರ್ಣ ಅವಕಾಶನ ನೀವು ಉಪಯೋಗಿಸ್ಕೊಂಡ್ರೆ, ಆರ್ಗನೈಸ್ ನಿಮ್ಮ ವಿಲೇಜಸ್ ಆಗ್ಲಿ, ಕರ್ನಾಟಕದಾದ್ಯಂತ ಎಲ್ಲಾ ಕಡೆ ಪ್ರತಿಯೊಬ್ಬರಿಗೆ ಅವಕಾಶ ಇದೆ. ಈ ಗೂಗಲ್ ಫಾರ್ಮ್ ಅಲ್ಲಿ ಏನಿರೋದಿಲ್ಲ, ನಿಮ್ಮ ಹೆಸರು, ನಿಮ್ಮ ಡಿಸ್ಟ್ರಿಕ್ಟ್, ಮೊಬೈಲ್ ನಂಬರ್, ನಿಮ್ ಯಾವ ನೇಟಿವ್ ಪ್ಲೇಸ್ ಏನು, ಎಲ್ಲಿ ರ್ಯಾಲಿ ಮಾಡ್ಬೇಕಂತ ಆಸಕ್ತಿ ಇದೆಯಾ ಅಂತ ಬರೆದು ಬಿಟ್ಟು, ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆಯಾ ಇಲ್ವಾ ಅದು ಫಿಲ್ ಮಾಡಿ ಕಳ್ಸಿದ್ರೆ, ಅದಕ್ಕೆ ಸಂಬಂಧಪಟ್ಟಿರೋದು ಆ ರ್ಯಾಲಿ ಮಾಡ್ಬೇಕಂದ್ರೆ ಹೆಂಗೆ ಅನ್ನೋದು ಒಂದು ಪ್ರೊಸೆಸ್, ಒಂದು ಗೈಡೆನ್ಸ್, ಅದೆಲ್ಲ ನಾವು ವಿಶ್ವಾಮಿತ್ರ ಲೈಟ್ ಫೌಂಡೇಶನ್ ವತಿಯಿಂದ ನಿಮ್ಗೆ ಆ ಸಪೋರ್ಟ್ ಸಿಗುತ್ತೆ. ಇದು ಏನಕ್ಕೆ ವೈ ವಿ ಹ್ಯಾವ್ ಟು ಡೂ ರ್ಯಾಲಿ ಅನ್ನೋದು ಅರ್ಥ ಮಾಡ್ಕೋಬೇಕು. ಈ ರ್ಯಾಲೀಸ್ ಅನ್ನೋದು ನಮ್ಮ ಕರ್ಮ ಪ್ರಕ್ಷಾಳನಕ್ಕೋಸ್ಕರ ನಾವು ಮಾಡ್ಬೇಕು. ಇದು ಮೆಸೇಜ್, ಮತ್ತೆ ಪತ್ರಿಜಿನಿಂದ ಮೆಸೇಜ್, ಮತ್ತೆ ಮಹಾವತಾರ್ ಬಾಬಾಜಿನಿಂದ ಎಲ್ಲರಿಗೂ ಇದು ಅರ್ಥ ಮಾಡ್ಕೋಬೇಕು. ಇವಾಗ ನಾನು ಒಂದು ರೆಪ್ರೆಸೆಂಟಿಂಗ್ ಹೈಯರ್ ವರ್ಲ್ಡ್ಸ್ ಡಿಸಿಷನ್. ಇದು ಒಂದು ಗೂಗಲ್ ಫಾರ್ಮ್ ಅನ್ನೋದು ಸ್ಟಾರ್ಟಿಂಗ್ ಸ್ಟೆಪ್. ಇವಾಗ ನೀವು ಅದು ರಿಜಿಸ್ಟರ್ ಮಾಡ್ಕೊಂಡ್ರೆ ನಿಮ್ಗೆ ನಿಮ್ಮ ಕರ್ಮ ಪ್ರಕ್ಷಾಳನೆ, ಆ 108 ರ್ಯಾಲೀಸ್ ಒಂದೇ ದಿನದಲ್ಲಿ ಎಲ್ಲಾ ಕಡೆ 108 ಪ್ಲೇಸಸ್ ಅಲ್ಲಿ ಮಾಡಿದ್ರೆ ಪ್ರತಿಯೊಬ್ಬರಿಗೆ ಆ ನೆಗೆಟಿವ್ ಪ್ರಕ್ಷಾಳ. ಸುರೇಂದ್ರ ಕುಮಾರ್ ನಾನು ಬ್ಯಾಂಗ್ಳೂರಲ್ಲಿ ನಾನು ಸೊ ನನ್ನ ಪ್ರಕ್ಷಾಳನಕ್ಕೆ ನಾನು ಇಲ್ಲಿ ಇರ್ತೀನಿ, ನೀವು ಮೈಸೂರಲ್ಲಿ ಇದ್ದೀರಾ, ನೀವು ಒಂದು ತುಮಕೂರು, ಆತರ ಎಲ್ಲಾ ಕಡೆ 108 ಪ್ಲೇಸಸ್ ಅಲ್ಲಿ
ಒಬ್ಬೊಂದು ಪ್ಲೇಸಸ್ ಅಲ್ಲಿ 1000 ಮಾಸ್ಟರ್ಸ್ ಇದ್ರೆ ಎಲ್ಲರೂ ಅವ್ರವ್ರ ಕರ್ಮ ಪ್ರಕ್ಷಾಳನ ಮಾಡಿದ್ರೆ ಆಟೋಮ್ಯಾಟಿಕ್ ಭೂಮಾತ ಭೂಲೋ ಕ್ಲೆನ್ಸಿಂಗ್ ಆಗೋಯ್ತು. ನಿಮ್ಮ ಭೂಮಂಡಲಕ್ಕೆ ಬಂದಿರೋ ಪ್ರಣಾಳಿಕೆ ಕ್ಲೋಸ್. ಈಗ ಮತ್ತೆ ಬರೋ ಅವಶ್ಯಕತೆ ಏನಿದೆ? ನಿಮ್ ಕರ್ಮ ಕ್ಲಿಯರ್. ಇಂಥ ಅವಕಾಶ ಇದೆ. ಸೊ ನಾನು ಅದು ಮತ್ತೆ ಪೋಸ್ಟರ್ ನಾನು ಫ್ಲೈಯರ್ ಕಳಿಸ್ತೀನಿ ಅವರಿಗೆ ವಿತ್ ಗೂಗಲ್ ಫಾರ್ಮ್. ಯಾರ್ಯಾರಿಗೆ ಅವಕಾಶ ಇದೆ ನಾನು ಕಳ್ಸಿದೀವಿ ಅಂದ್ರೆ ಯೂನಿವರ್ಸ್ ನಮ್ಗೆ ಆಪರ್ಚುನಿಟಿ ಕೊಟ್ಟಿದ್ಯಾ. ಈಗ ನನ್ನ ಬಾಯಿನಿಂದ ಇವತ್ತು ಹೇಳ್ತಾ ಇದ್ದೀನಿ ಅಂದ್ರೆ ಕೇಳಿಸ್ಕೊಂಡು ನಿಮ್ಗೆಲ್ಲ ಒಂದು ಸುವರ್ಣ ಅವಕಾಶ ಇದು. ಸರ್ ನನಗೆ ಅದು ಆಗೋದಿಲ್ಲ ಸರ್ ಪಾರ್ಟಿಸಿಪೇಟ್ ಮಾಡಿ. ಪಾರ್ಟಿಸಿಪೇಷನ್ ಅನ್ನೋದು ಅದು ಒಂದು ವೇ, ಪ್ರಕ್ಷಾಳನ ಆರ್ಗನೈಸಿಂಗ್ ಮಾಡೋದು ಅನ್ನೋದು ಇನ್ನೊಂದು ವೇ ಆಫ್ ಪ್ರಕ್ಷಾಳನ ಮಾಸ್ಟರ್ಸ್. ಸೊ ಬಟ್ ಏನು ಮಾಡ್ತಾ ಇದ್ರೆ ನನಗೋಸ್ಕರ ಮಾಡ್ತಾ ಇದ್ದೀನಿ ಅನ್ನೋದು ಕ್ಲಾರಿಟಿ ಇರ್ಬೇಕು. ಈಗ ನಾನು ಇವತ್ತು ಈ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನೇದೋ ಉದ್ಧಾರಣ ಮಾಡ್ಬೇಕು ಲೋಕ ಕಲ್ಯಾಣಕ್ಕೋಸ್ಕರ ಅನ್ನೋದು ಅದು ಡಿಫಾಲ್ಟ್. ಬಟ್ ನನ್ನ ಕರ್ಮ ಪ್ರಕ್ಷಾಳನಕ್ಕೋಸ್ಕರ ಈ ಪ್ರಾಜೆಕ್ಟ್ ಅದೇನಕ್ಕೆ ಯೂನಿವರ್ಸ್ ಕೊಟ್ಟಿದ್ಯೋ ಮಾಡಕ್ಕೆ ಕೆಪಾಸಿಟಿ ಇದೆ, ಇವ್ರ ಕೆಲ್ಸ ಇದೆ, ನನ್ನ ಪ್ರಣಾಳಿಕೆದಲ್ಲಿ ಇದ್ರೇನೆ ನಾನು ಅದ್ ಮಾಡ್ತೀನಿ. ಸೊ ನಿಮ್ಗೆ ಅದು ಕಳಿಸ್ತಾ ಇದ್ದೇನೆ ಅಂದ್ರೆ ನೀವು ನೋಡಿ ಅದು ಮಾಡ್ಬೇಕು ಅಂತ ಇಂಟ್ಯೂಷನ್ ಮೆಸೇಜ್ ಬಂದ ಮೇಲೆ ಹೆಸಿಟೇಟ್ ಮಾಡಬೇಡಿ ಮಾಸ್ಟರ್ಸ್. ಅಯ್ಯೋ ಸುರೇಂದ್ರ ಕುಮಾರ್ ಸರ್ ಕಳ್ಸಿದ್ರು ಹೇಳಿದ್ರು ಆದ್ರೂನು ಬೇಡಪ್ಪ ನಿನ್ಗೆ ಇದು ಯಾವ್ದೋ ಪಾರ್ಟಿಸಿಪೇಟ್ ಮಾಡೋಣ ಅಂತ ಅನ್ಕೊಂಡು ಬಿಟ್ಟಿದ್ದೀರಾ. ಹೈಯರ್ ವರ್ಡ್ಸ್ ಹೋದ್ಮೇಲೆ ರಿಗ್ರೆಟ್ ಆಗ್ತಿದೆ. ಅಯ್ಯೋ ಮತ್ತೆ ಬಂದು ಮತ್ತೆ ರ್ಯಾಲಿ ಮಾಡೋಣ ಅದಕ್ಕೆ ಮತ್ತೆ ಜನ್ಮ ತಗೋಬೇಕು. ಬಟ್ ಇದೊಂದು ಅವಕಾಶ ಇದೆ. ಇವಾಗ ಆಲ್ರೆಡಿ 108 ಅಪ್ಲಿಕೇಶನ್ಸ್ ಅಲ್ಲಿ ಅಂದ್ರೆ ಇದರಲ್ಲಿ ಗೂಗಲ್ ಫಾರ್ಮ್ ಫಿಲ್ ಮಾಡಿರೋ ರಿಜಿಸ್ಟರ್ ಮಾಡಿರೋ ಆಲ್ಮೋಸ್ಟ್ 100+ ಮಾಡಿದ್ದಾರೆ. ಆಲ್ರೆಡಿ ನನಗೆ ರಿಜಿಸ್ಟ್ರೇಷನ್ ಬಂದಿದೆ. ಬಟ್ ಅದರಲ್ಲಿ ಏನಾಯ್ತು ಅಂದ್ರೆ ಮೈಸೂರು ಈ ತರ ಒಂದೇ ಪ್ಲೇಸ್ ನಿಂದ 3-4 ಎಕ್ಸಾಂಪಲ್ ನಾವು ಬ್ಯಾಂಗ್ಳೂರ್ ಸೇಮ್ ಲೊಕೇಶನ್ ಇಂದ ಸೇಮ್ 3-4 ಮಾಸ್ಟರ್ಸ್ ಮಾಡಿರೋದ್ರಿಂದ ಲೊಕೇಶನ್ ವೈಸ್ ನೋಡಿದ್ರೆ ಒಂದು 70 ಆಗಿದೆ ಮಾಸ್ಟರ್ಸ್. ಸೊ ಈಗ ನಮ್ಗೆ 30-40 ಲೊಕೇಶನ್ಸ್ ಫ್ರೆಶ್ ಪ್ಲೇಸಸ್ ಇಂದ ಬೇಕಾಗಿದೆ. ಸೊ ಎನಿಬಡಿ ನಿಮ್ಗೆ ಒಂದು ಅವಕಾಶ ಇದೆ. ನಿಮ್ಮ ಹಳ್ಳಿಗಳು ಎಷ್ಟೋ ಇರುತ್ತಲ್ಲ ಒಂದು ಕರ್ನಾಟಕದ ಎಲ್ಲಿ ಆದ್ರೂ ನೀವು ಮಾಡ್ಬೋದು. ಓಕೆ, ಸೊ ಇದೊಂದು ನಾನು ಅನೌನ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇದು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೆ ಥ್ಯಾಂಕ್ ಯು ಮಾಸ್ಟರ್ಸ್.